ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಒಂದಿನ ಗಣಿಯೇ, ಜನನಿಯ ತನುಜಾತೆ ವೇದದ ಕೋಶ, ಜನನಿಗೆ ದೇವ ಗೋವಿಂದಾವೆ, ಅಪರಿಣ ಗಿರಿಗಳ ತಾರೆ, ಚಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನದ ಭಾರತ ಜನನಿಯ ತನುಜಾತೆ, ಮನುಜ ವಿಚಾರಣ್ಯ ಬಸವೇಶ್ವರ ಮಂಗಲ ದೇವ್ಯಾರೆ, ಕುಮಿಪತಿ ಜನ್ಮ ಕುಮಾರ ರಾಜರ ಮಂಗಳ ನಾಮ, ಗೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ನೇಗಿಲ ಹಿಡಿದ ಹೊಲದಳು ಹಾಡುತ್ತರುವ ಯೋಗಿಯ ರೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತರುವ ಯೋಗಿಯ ರೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೈರ ಪರಸಾಧನವು, ಕಷ್ಟದೊಳನ್ನವ ದುಡಿವನ ಚಾಗಿ ಸೃಷ್ಟಿಯ ನಿಯಮದೊಳವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾಯವ ಬಿಡವೆಂದು, ರಾಜ್ಯಗಳು ರಾಜ್ಯಗಳಳಿಯಲು ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲು ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನು ಬಿಡುವುದೇ ಇಲ್ಲ, ಬಿತ್ತುಳುವುದನ್ನು ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಯೋಗಿಯ ಲೋಕಕ್ಕೆ ನನ್ನವನಿಯುವನು,
ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಹನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದ ದುಡಿವನ್ನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಈ ದಿನ ಈ ಕಾರ್ಯಕ್ರಮ 24 ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಯಶಸ್ವಿಯಾಗಿ ಏನು ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ 19 ಪಲ್ಲಕ್ಕಿಗಳು ಭಾಗವಹಿಸಿದ್ದ ಕಾರ್ಯಕ್ರಮ. ಈ ವೇದಿಕೆಗೆ ಆಗಮಿಸಿರುವಂಥ ಉದ್ಘಾಟನೆ ಮಾಡಿದಂಥ ಖ್ಯಾತ ವೈದ್ಯರು, ನಮಗೆ ತುಂಬ ಪರಿಚಯಿತರು ಅದ ಆದರ್ಶ್ ಕ್ಲಿನಿಕ್ಕು, ಆದರ್ಶ್ ನರ್ಸಿಂಗ್ ಹೋಮು ಡಾಕ್ಟರ್ ಆದಂಥ ನಾಗಪ್ಪ ಸಾರು ಹಾಗೂ ವಿಜಯರಾಘರೆಡ್ಡಣ್ಣವರೇ, ಏನು ಕನ್ನಡ ರಾಜ್ಯೋತ್ಸವ ಆಗಿದ್ದ ದಿವಸ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮಕ್ಕಳಿಗೆ ಆ ಪಲ್ಲಕ್ಕಿಗಳಿಗೆ ಆ ದಿನ ನಾವು ಬಹುಮಾನ ವಿತರಣೆ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಮಕ್ಕಳ ಪ್ರತಿಭೆಯನ್ನು ನಾವು ಗುರುತಿಸಿ ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬೆಳೆಸಬೇಕು, ಉಳಿಸಬೇಕು, ಕನ್ನಡ ಶಾಲೆಗಳು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೂ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗಿದೆ. ಶಾಲೆಗಳಲ್ಲೂ ಕನ್ನಡ ಸರಿಯಾಗಿ ಕಲಿಸ್ತಾ ಇಲ್ಲ ಅಂದರೆ ನಮ್ಮ ಗಮನಕ್ಕೂ ಬಂದಿದೆ ಪ್ರೈವೇಟ್ ಸ್ಕೂಲುಗಳಲ್ಲಿ. ಯಾಕೆಂದರೆ ಇಂಗ್ಲೀಷು ಅಂತ ಇಂಗ್ಲೀಷಲ್ಲೇ ಮುಳುಗೋಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲೇ ಕೆಲವರು ನಾವು ನೋಡಿದ್ದೀವಿ, ನಮ್ಮ ರಿಲೇಷನ್ ಮನೆಗಳಲ್ಲೇ ನಾವು ಹೋದಾಗ ಇಂಗ್ಲೀಷಲ್ಲಿ ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಿಸ್ತಾ ಇರ್ತಾರೆ. ನಾನು ನೇರವಾಗಿ ಹೇಳಿದ್ದೀನಿ ಅವ್ರಿಗೆ, ಫಸ್ಟ್ ಕನ್ನಡ ಕಲಿಸಿ, ಇಂಗ್ಲೀಷು ಕಲಿಸ್ಬೇಡಿ ಅಂತ ಹೇಳಲ್ಲ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬರ್ತಾ ಬರ್ತಾ ನಮ್ಮ ಕರ್ನಾಟಕವನ್ನೇ ಮರೆಯೋ ಥರ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಅನ್ನ ತಿಂದು ಇಲ್ಲೆಲ್ಲ ನಾವು ಸರ್ಕಾರದು ಎಲ್ಲ ನಾವು ಇದು ಮಾಡಿನೂ ಇವತ್ತು ಆ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಭಾಷೆ ಯಾವುದಾದ್ರೂ ಇರಲಿ, ನಮ್ಮ ಮನೆಯಲ್ಲಿ ನಾವು ತೆಲುಗೆ ಮಾತಾಡೋದು, ಆದರೂ ಅದು ಅಭಿಮಾನ ಅಂತ ಇರಬೇಕು, ನಾವು ಕಲಿಸ್ಬೇಕಾಗುತ್ತೆ. ನಮ್ಮ KGF ಅಲ್ಲಿ 5 ಭಾಷೆ ಆರಾಮಾಗಿ ಬರುತ್ತೆ. ಕನ್ನಡ, ತಮಿಳು, ಇಂಗ್ಲೀಷು, ತೆಲುಗು, ಮಲಯಾಳಂ ಇಂಥ 5 ಭಾಷೆ ಬರುತ್ತೆ. ಆದರೆ ಈ ಕನ್ನಡ ಕಾರ್ಯಕ್ರಮಕ್ಕೆ ಆ ಮಕ್ಕಳು ಅವರು ಆ ಪ್ರತಿಭೆಗಳನ್ನ ಗುರುಸಕ್ಕೆ ಅವ್ರ ಪೇರೆಂಟ್ಸನ್ನು, ಅವರ ಕುಟುಂಬದವ್ರಿಗೂ ಸಹ ಬರುತ್ತಾ ಇಲ್ಲ. ಇಷ್ಟು ಮಕ್ಕಳಿಗೆ ಆ ಕುಟುಂಬವರು ಅಂದರೆ ಇನ್ನೊಂದು ಅಷ್ಟು ಜನ ಆಗ್ತಾರೆ. ಯಾಕಂದರೆ ನಮ್ಮ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಅರ್ಥ ಆಗ್ತಾ ಇದೆ. ಆ ಒಂದಿದ್ರಲ್ಲಿ ಇವತ್ತೇನು ನಾವು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಯಾಕಂದರೆ ನಾವು ಸುಮ್ಮನೆ ಭಾಷಣಕ್ಕೆ ಸೀಮಿತವಾಗಿರಲ್ಲ. ಕನ್ನಡ ಕೆಲಸ ಮಾಡಬೇಕು, ಕನ್ನಡ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಕನ್ನಡ ಸಂಘದಲ್ಲಿ 72ರಿಂದ ಮಹಾನುಭಾವರು ಇದೊಂದು ಭವನ ಮಾಡಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಕನ್ನಡ ಸಂಘಗಳು ಇದ್ದಾವೆ. ನಮ್ಮ ಕನ್ನಡ ಸಂಘದಲ್ಲಿ ಆವತ್ತಿಂದ ಏನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನೇ ಇವತ್ತೂ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಸರ್ಕಾರದಿಂದ ಹಣ ಬರುತ್ತೆ, ಇವರು ಚೆನ್ನಾಗಿ ಖರ್ಚು ಮಾಡ್ತಾರೆ ಅಂತ. ಯಾವುದೂ ಸರ್ಕಾರದಿಂದ ಇದುವರೆಗೂ ನಮ್ಮ ಕನ್ನಡ ಸಂಘಕ್ಕೆ ಬಂದಿಲ್ಲ. ಇವಾಗ
ಶಾಸಕರು ಈ ಭವನ ಒಂದು ನಿರ್ಮಾಣ ಮಾಡೋಕ್ಕೆ ಅಂತ ನಾವು ಸುಮಾರು ದಿನದಿಂದ ಒತ್ತಡ ಆಗಿರೋದ್ರಿಂದ ಅವರು ಒಂದು 25 ಲಕ್ಷ ಅವರ ನಿಧಿಯಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನು DCFಯಿಂದ ನಾವು ಇನ್ನೂ ಅಪ್ರೂವಲ್ ಬಂದಿಲ್ಲ. ಈ ವಾರದಲ್ಲೇನೋ ಆಗ್ತಾ ಇದೆ. ನಾವು ಸದ್ಯದಲ್ಲೇ ಈ ಭವನ ನಿರ್ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿ ವರ್ಷ ಪ್ರತಿಯೊಂದು ಇದರಲ್ಲಿನೂ ನಾವು ಈ ಪೆಂಡಾಲ್ಗೆ ಸಾಕಷ್ಟು ಹಣ ಕೊಡ್ತಾ ಇದ್ದೀವಿ. ಆ ಒಂದಿದರಲ್ಲಿ ಒಂದು ಭವನ ನಿರ್ಮಾಣ ಅಂತ ನಮ್ಮ ಆಸೆ ಇದೆ. ಅದೇ ಥರ ಶಾಸಕರೂ ಅದಕ್ಕೆ ಒತ್ತು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಬೇರೆಯವರಿಗೆ ನಾವು ಬೇರೆ ಥರ ಮಾತಾಡೋದ್ರಿಂದ ನಾವು ಯಾವುದಕ್ಕೂ ಕಿವಿ ಕೊಡದೆ ನಮ್ಮ ಕೆಲಸ ಏನು ಈ ಕನ್ನಡ ಸಂಘದಲ್ಲಿ ನಡೀತಾ ಇದೆ, ಯಾರ ಹತ್ರನೂ ನಾವು ಚಂದ ವಸೂಲಿಗಾಗಿ ಯಾರಿಗೂ ಫೋರ್ಸ್ ಮಾಡಿ ನಾವು ದುಡ್ಡನ್ನು ಕೇಳ್ತಾ ಇಲ್ಲ. ಏನು ಇವತ್ತು ನಮಗೆ ಈ ವೇದಿಕೆ ಮೇಲೆ ಇದ್ದಾರೆ ಇಂಥವರೆಲ್ಲ ಒಂದು ವರ್ಷಕ್ಕೆ ಅದು ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ನಾವು ಏನು ಕೇಳ್ತೀವೋ ಅವರ ಒಂದು ಇದರಲ್ಲಿ ನಾವು ಈ ಕನ್ನಡ ಸಂಘ ಆ ಕಾರ್ಯಕ್ರಮಕ್ಕೆ ಏನು ಬೇಕೋ ಅಷ್ಟಿಗೆ ಸೀಮಿತವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದಿದರಲ್ಲಿ ಇನ್ನೂ ಹೆಚ್ಚಿನ ಈಗ ಏನು ಭವನ ನಿರ್ಮಾಣಕ್ಕೆ ನಾವು ಏನು ಕೈ ಹಾಕ್ತಾ ಇದ್ದೀವೋ ತಾವೆಲ್ಲನೂ ಧನ ಸಹಾಯ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಲಾದಷ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನೂ ಬೇಕಾದಷ್ಟು ದಾನಿಗಳಿದ್ದಾರೆ. ನಾವು ಇದುವರೆಗೂ ಈ ಕನ್ನಡ ಭವನಕ್ಕೆ ಯಾವುದೂ ನಾವು ವಸೂಲಿಗೆ ಹೋಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಗಡಿ ಭಾಗದಲ್ಲಿ ನಮಗೆ ಏನು ಅನುಕೂಲ ಮಾಡಿಕೊಡುತ್ತೋ ಇದರ ಮೇಲೆ ಸಾಕಾಗಿಲ್ಲ ಅಂದರೆ ನಿಮ್ಮ ಹತ್ರ ನಾವು ಬಂದು ಧನ ಸಹಾಯ ಕೇಳಬೇಕಂತ ಅಂದ್ಕೊಂಡಿದ್ದೀವಿ. ತಾವೆಲ್ಲ ಸಹಕಾರ ನೀಡ್ತೀರಾ ಅಂತ ನಾವು ಮನಸ್ಪೂರ್ವವಾಗಿ ಹೇಳುತ್ತಿದ್ದೇವೆ. ನಮ್ಮ ಕನ್ನಡ ಸಂಘ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾಕೆಂದರೆ ನಮಗೆ ಭವನ ಇಂಪಾರ್ಟೆಂಟ್ ಆಗಿದೆ. ಆ ಒಂದಿದರಲ್ಲಿ ಚಿಕ್ಕದಾಗಿ ಮಾಡಿದ್ರೂ ಚೊಕ್ಕವಾಗಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ವರ್ಷದಲ್ಲಿ 3 ಸಲ ನಾವು ಈ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯೋತ್ಸವದ ಮೇಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ, ಮತ್ತೆ ತಿರುಗಿನೂ SLC ಮತ್ತು ಸೆಕೆಂಡ್ ಇಯರ್ ದ್ವಿತೀಯ ಅವರಿಗೆ ಸಹ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಈ 3 ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೂ ಸುಮಾರು ಖರ್ಚು ಬರುತ್ತೆ. ಸರ್ಕಾರದಿಂದ ಯಾವುದೂ ಬರಲ್ಲ. ಎಲ್ಲ ವಾಲಂಟರಿಯಾಗಿ ನಾವೇ ಇದನ್ನು ಹಾಕ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಆ ಒಂದಿದರಲ್ಲಿ ಯಾಕಂದರೆ ಕೆಲವರು ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಸರ್ಕಾರದಿಂದ ಜಾಸ್ತಿ ಬರುತ್ತೆ, ಆ ಒಂದಿದರಲ್ಲಿ ಇವರು ಕನ್ನಡ ಸಂಘದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಯಾವುದೂ ಅನುದಾನ ಬರಲ್ಲ. ಏನಿದ್ರೂ ನಾವು ವಾಲಂಟರಿಯಾಗಿ ಯಾರು ಪಾಪ ಇದು ಒಂದು ಅಭಿಮಾನದಲ್ಲಿ ಕೊಡ್ತಾ ಇದ್ದಾರೆ ಅಂತರಲ್ಲೇ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಇಷ್ಟು ನಾವು ಈ ಮಾತು ಹೇಳಿದ್ವು ಅಂದರೆ ಅದೊಂದು ಸಂದೇಶ ಆ ಥರ ಇತ್ತು. ಆ ಸಂದೇಶ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಆ ಒಂದಿದರಲ್ಲಿ ಇವಾಗ ಏನು ಶಾಲಾ ಮಕ್ಕಳು ಶಾಲೆಗಳಲ್ಲಿ ಕನ್ನಡ ಕಲಿತು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನು ಒಂದು ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಕನ್ನಡಕ್ಕೆ, ಆಮೇಲೆ ನೀವು ಇಂಗ್ಲೀಷ್ ಕಲೀರಿ ಬೇಡ ಅಂತ ಯಾರೂ ಹೇಳಲ್ಲ. ಆ ಒಂದಿದರಲ್ಲಿ ಮಕ್ಕಳು ಇವತ್ತು ಏನು ವಿದ್ಯಾಭ್ಯಾಸ ಮುಖ್ಯ. ಆ ಕುಟುಂಬ ವರ್ಗದವರು ನಾವು ಹೇಳ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂಚೆ ಆ ಥರ ಯಾರು ನಾವು ಓದ್ತಾ ಇದ್ದಾಗ ಯಾರು ಹೇಳ್ತಾ ಇರಲಿಲ್ಲ ಓದಿ ಅಂತ. ಇವತ್ತು ಒತ್ತಡ ಜಾಸ್ತಿ ಕೊಡ್ತಾ ಇದ್ದಾರೆ. ಅವರಿಗೆ ಕ್ರೀಡೆಯಲ್ಲೂ ಆಸಕ್ತಿ ಕೊಡಬೇಕು ಮಕ್ಕಳಿಗೆ. ಯಾಕೆಂದರೆ ಬರೀ ಬುಕ್ಸು ಬೆನ್ನಗಾಕೊಂಡು ಅವ್ರನ್ನ ಓದಿ ಅನ್ನೋ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ಆ ಮಕ್ಕಳಿಗೂ ಒಂದು ಕ್ರೀಡೆ ಅನ್ನೋದು ಒಂದು ಏನು ಈ ಭರತನಾಟ್ಯ, ಹಾಡುಗಾರಿಕೆ ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬರು ಒಂದು ಇದರಲ್ಲಿ ಪ್ರತಿಭೆಗಳಿರ್ತಾರೆ. ಆ ಒಂದಿದರಲ್ಲಿ ಅವ್ರಿಗೆ ಆಸಕ್ತಿ ಯಾವುದಿದೆಯೋ ಅದರ ಮೇಲೆ ಬಿಡಿ. ಫೋರ್ಸ್ ಮಾಡಿ ಅವರಿಗೆ ಇಲ್ಲ ನೀವು ಇದೇ ಓದು ಅದೇ ಓದು ಅಂತ ಹೇಳಿದ್ರೆ ಅವರು ಒಂಥರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಆ ಒಂದಿದರಲ್ಲಿ ಮಕ್ಕಳು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದರ ಮೇಲೆ ಬಿಟ್ಟರೆ ನಾಳೆ ದಿವಸ ಅವ್ರ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಯಶಸ್ವಿ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ನಮ್ಮ
ಕನ್ನಡ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ KGFನ ನಾಗರಿಕರಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಡೀ ದೇಶದಲ್ಲಿಯೇ ಅತ್ಯುತ್ತಮವಾಗಿರ್ತಕ್ಕಂತಹ ಸಾರಿಗೆ ಸಂಸ್ಥೆ ನಮ್ಮ ಈ ಒಂದು KGFನ ಕನ್ನಡ ಅಂತ ಬಂದಾಗ ಒಂದು ನಾಣ್ಯದ ಎರಡು ಮುಖಗಳು ಕನ್ನಡ ಸಂಘ ಮತ್ತು ಕನ್ನಡ ಮಿತ್ರರು. ಕನ್ನಡ ಮಿತ್ರರು ಬೆಮ್ಮೆಲ್ ಅವರಿಗೆ ತುಂಬ ಧನ್ಯವಾದಗಳು. ನಗರ ವಿಭಾಗದ ಪ್ರದೇಶದಲ್ಲಿ ನಮ್ಮ ಸಹಕಾರ ಕೊಡ್ತಕ್ಕಂಥವರಿಗೆ ನಮ್ಮ ಕನ್ನಡ ಸಂಘ ಚಿರುವಿನೆಯಾಗಿದೆ. ನಿಮ್ಮ ಚಪ್ಪಾಳೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಹಾಗೂ ಮೆರುಗು ನೀಡುತ್ತೆ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.